ಸಂತೋಷವೋ ಅಥವಾ ಸಂಕಟವೋ ಅಂತ ತಿಳಿಯಲಾಗದ ಸ್ಥಿತಿಯದು. ಏನು ಹೇಳಲಾಗದೆ ಕೆಲವು ನಿಮಿಷಗಳು ಹಾಗೆ ಕಳೆದವು. ತನ್ನನ್ನು ನಿರೀಕ್ಷೆಯಿಂದ ನೋಡ್ತಾ ಇರೋ ಗುತ್ತೇದಾರ್ ಮನೆಯ ಪ್ರತಿಯೊಬ್ಬರ ಮುಖವನ್ನು ರಂಜನಿ ನೋಡ್ತಾ ನಿಂತಳು. ಒಪ್ಪಿಗೆ ಅಂತ ಹೇಳಲು ಕೂಡ ಅವಳ ನಾಲಿಗೆ ಏಳಲಿಲ್ಲ. ಅಷ್ಟೊಂದು ಸಂತೋಷದಲ್ಲಿದ್ಲು ಅವಳು. ಶಂಕರ್ ಗೌಡ್ರು ಮತ್ತು ಉಳಿದವರೆಲ್ಲರೂ ನಿರೀಕ್ಷೆಯಿಂದ ಅವಳನ್ನ ನೋಡ್ತಿದ್ದಾರೆ. ಆದರೆ ಏನು ಹೇಳಬೇಕು ಅಂತ ತಿಳಿದೇ ರಂಜನಿ ಹಾಗೆ ನಿಂತಳು. ಇದ್ದಕ್ಕಿದ್ದಂತೆ ಒಂದು ದಿನ ಎಲ್ಲರೂ ಜೊತೆಯಾಗಿ ಬಂದು ಈ ರೀತಿ ಹೇಳಿದ್ರೆ ಯಾರಾದರೂ ಒಂದು ಕ್ಷಣ ಬೆಚ್ಚಿಬಿಡೋದು ಸಹಜ. ಆಗಲೂ ಆ ಹಾಲ್ನಲ್ಲಿ ಒಂದು ಚೇರ್ ಮೇಲೆ ಕೂತು ರಂಜನಿಯನ್ನು ನೋಡ್ತಿದ್ರು ಸರಸ್ವತಿ ಮತ್ತು ಪಾರ್ವತಮ್ಮ. ಇಬ್ಬರ ಕಣ್ಣುಗಳಲ್ಲೂ ಅಪರಾಧಿ ಪ್ರಜ್ಞೆ ಮತ್ತು ವಾತ್ಸಲ್ಯ ಎರಡೂ ಇತ್ತು. ಬಹುಶಃ ಇಂದು ಅವಳ ಮನೆಗೆ ಮರಳಬೇಕು ಎಂದು ಬೇರೆಯವರಿಗಿಂತ ಹೆಚ್ಚು ಆಸೆ ಪಡ್ತಿರೋದು ಈ ಇಬ್ಬರೇ ಇರಬಹುದು. ಸತ್ಯಗಳು ತಿಳಿದ ದಿನದಿಂದ ಇಂದಿನವರೆಗೂ ಅವರು ಪ್ರತಿದಿನವೂ ನೊಂದು ದಿನ ಕಳೆದಿದ್ರು. ಅಂತೆಲ್ಲ ರಂಜನಿಯನ್ನು ತೊಂದರೆ ಮಾಡುವಾಗಲೂ ದೂಷಿಸುವಾಗಲೂ ಅವಳು ನಿರಪರಾಧಿ ಅಂತ ಅವರಿಗೆ ತಿಳಿದಿರಲಿಲ್ಲ. ರುದ್ರನ್ ಜೀವನಕ್ಕೆ ಅನನ್ಯಾಳನ್ನು ಕರೆತರಬೇಕು ಅನ್ನೋ ತಮ್ಮ ಆಸೆಗೆ ಅಡ್ಡಿಯಾದವಳು ಎಂಬ ಕಾರಣಕ್ಕೆ ಅವಳ ಮೇಲೆ ಯಾವಾಗಲೂ ಕೋಪ ಇತ್ತು. ತನ್ನ ಮಗನ ಆಸೆ, ಕನಸು ಮತ್ತು ಜೀವನವನ್ನು ಹಾಳು ಮಾಡಿದವಳು ಅಂತ ದ್ವೇಷ ಇತ್ತು. ಆದರೆ ಅಂದು ಸತ್ಯಗಳು ಎಲ್ಲರ ಮುಂದೆ ಸಾಬೀತಾದವು. ಅಷ್ಟು ದಿನ ತಾವು ಒಂದು ಸುಳ್ಳು ಕನಸಿನಲ್ಲಿದ್ದೆವು ಅಂತ ತಿಳಿದಾಗ ಸರಸ್ವತಿ ಮತ್ತು ಪಾರ್ವತಮ್ಮ ಇಬ್ಬರು ಒಡೆದು ಹೋಗಿದ್ರು. ಅವಳ ಕಾಲು ಹಿಡಿದು ಕ್ಷಮೆ ಕೇಳುವ ಅರ್ಹತೆಯೂ ತಮಗಿಲ್ಲ ಅಂತ ಅವರಿಗೆ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ಅವಳನ್ನ ಕಾಡಿದ್ರು. ಇನ್ನು ರಂಜನಿಯನ್ನು ದೂರ ಇಡಲು ಅವರಿಂದ ಸಾಧ್ಯವಿರಲಿಲ್ಲ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಳನ್ನು ಸೊಸೆಯಾಗಿ ಅಲ್ಲ ಮಗಳಾಗಿಯೇ ಗುತ್ತೇದಾರ್ ಮನೆಗೆ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಸರಸ್ವತಿ ಮನಸ್ಸಿನಲ್ಲಿ ನಿರ್ಧರಿಸಿದ್ರು. ಎಲ್ಲರನ್ನ ಒಮ್ಮೆ ನೋಡಿದ ನಂತರ ಸರಸ್ವತಿ ತಾನು ಕೂತಿದ್ದ ಚೇರ್ನಿಂದ ಎದ್ರು. ತಕ್ಷಣ ಸರಸ್ವತಿ ರಂಜನಿ ಹತ್ತಿರ ಬಂದವಳ ಕೈ ಹಿಡಿದು ಯಾರೋ ಮುಟ್ಟಿದ ಅನುಭವವಾದಾಗ ರಂಜನಿ ಆಲೋಚನೆಯಿಂದ ಎಚ್ಚರಗೊಂಡಳು. ತಲೆ ಎತ್ತಿ ನೋಡಿದ ಅವಳ ಕಣ್ಣುಗಳು ತನ್ನನ್ನು ನೋಡ್ತಿದ್ದ ಸರಸ್ವತಿಯನ್ನು ಕಂಡವು. ಆ ಮುಖವನ್ನೇ ರಂಜನಿ ದಿಟ್ಟಿಸಿ ನೋಡಿದ್ಲು. ಮೊದಲು ಆ ಕಣ್ಣುಗಳಲ್ಲಿದ್ದ ಹಗೆತನ, ದ್ವೇಷ ಇಂದು ಅಲ್ಲಿರಲಿಲ್ಲ. ಬದಲಾಗಲ್ಲಿ ವಾತ್ಸಲ್ಯ ಇತ್ತು. ಮಗಳೇ, ಸರಸ್ವತಿಯವರ ಆ ಕರಿ ಅವಳನ್ನು ಆಲೋಚನೆಯಿಂದ ಎಚ್ಚರಿಸಿತು. ಒಂದು ಕ್ಷಣ ಕೇಳಿದ್ದನ್ನು ನಂಬಲಾಗದೆ ರಂಜನಿ ಸ್ತಬ್ಧಳಾಗಿ ನಿಂತಳು. ಗಾಬರಿಯಿಂದ ತಲೆ ಎತ್ತಿ ನೋಡಿದ ರಂಜನಿಗೆ ಕಂಡದ್ದು ತುಂಬಿದ ಕಣ್ಣುಗಳಿಂದ ತನ್ನನ್ನು ನೋಡ್ತಿದ್ದ ಸರಸ್ವತಿಯವರು. ಅವರ ತುಂಬಿದ ಕಣ್ಣುಗಳನ್ನ ಕಂಡಾಗ ರಂಜನಿ ಒಳಗೂ ಒಂದು ನೋವು ತುಂಬಿಕೊಳ್ತು. ಗಂಡನ ತಾಯಿಯಾಗಲ್ಲ, ಸ್ವಂತ ತಾಯಿಯಂತೆ ಅವಳು ಕಂಡಿದ್ಲು. ತನ್ನನ್ನೇ ನೋಡ್ತಿದ್ದ ರಂಜನಿಯನ್ನು ಕಂಡು ಸರಸ್ವತಿ ಅವಳ ಕೈ ಸವರುತ್ತಾ ಮಾತನಾಡಲು ಶುರು ಮಾಡಿದ್ರು. ಮಾತಿನಿಂದ ಮತ್ತು ಕೆಲಸದಿಂದ ನಿನಗೆ ಬಹಳಷ್ಟು ತೊಂದರೆ ನೀಡಿದ್ದೀನಿ ಅಂತ ನನಗೆ ಗೊತ್ತು. ಯಾವ ತಪ್ಪು ಮಾಡೋದು ನಿನ್ನನ್ನು ಹಲವು ಕಾರಣಗಳಿಗಾಗಿ ನಾನು ತುಂಬಾ ದೂಷಿಸಿದ್ದೀನಿ. ಇದೆಲ್ಲದಕ್ಕೂ ಕಾರಣ ನನ್ನ ಸ್ವಾರ್ಥವಾಗಿತ್ತು. ಅವಸರದಲ್ಲಿ ಒಂದೊಂದನ್ನು ಮಾಡುವಾಗ, ನಿನ್ನನ್ನು ದೂಷಿಸುವಾಗ ಅಥವಾ ದೂರ ಇಡುವಾಗ ನನಗೆ ತಿಳಿದಿರಲಿಲ್ಲ ಇದೆಲ್ಲವನ್ನು ನಾನು ಮಾಡ್ತಿರೋದು ನನ್ನ ಮಗಳ ಸ್ಥಿತಿಯನ್ನು ಹೀಗೆ ಮಾಡಿದ ಆ ಪಿಶಾಚಿಗಾಗಿ ಎಂದು. ಅವಳಿಗಾಗಿ ನಾನು ನಿನ್ನನ್ನು ಬಹಳಷ್ಟು ಬೈದಿದ್ದೀನಿ, ಕಾಡಿದ್ದೀನಿ. ಆದರೆ ಇಂದು ಅದೆಲ್ಲವನ್ನು ನೆನೆದು ಈ ತಾಯಿ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಮಗಳು ಈ ತಾಯಿಯನ್ನು ಕ್ಷಮಿಸಬೇಕು. ಇದೆಲ್ಲವೂ ನನ್ನ ತಿಳುವಳಿಕೆ ಇಲ್ಲದತನದಿಂದ ಅಂತ ಭಾವಿಸ್ಬೇಕು. ಎಲ್ಲವನ್ನ ಮರೆತು ಗುತ್ತೇದಾರ್ ಮನೆಗೆ ನಮ್ಮ ಜೊತೆ ನನ್ನ ಮಗನ ಹೆಂಡತಿಯಾಗಿ ಮಗಳು ಬರಬೇಕು. ಇಂದು ಬೇರೆಯವರಿಗಿಂತ ಹೆಚ್ಚಾಗಿ ಆಸೆ ಪಡ್ತಿರೋದು ಈ ತಾಯಿ. ಇಲ್ಲಿವರೆಗೆ ಕಾಡಿದ್ದಕ್ಕೆಲ್ಲ ಸೇರಿಸಿ ನಾನು ಮತ್ತು ಅಜ್ಜಿಯು ನಿನ್ನನ್ನು ಪ್ರೀತಿಯಿಂದ ಅಪ್ಕೊಳ್ತೀವಿ. ನನ್ನ ಮಗಳು ನಮ್ಮ ಜೊತೆ ಗುತ್ತೇದಾರ್ ಮನೆಗೆ ಬರಬೇಕು. ಇದು ಈ ತಾಯಿಯ ಹರಕೆ. ರಂಜನೆ ಕೈ ಹಿಡಿದು ಭಾವುಕವಾಗಷ್ಟೇ ಹೇಳುವಾಗ ಸರಸ್ವತಿ ಬಿಕ್ಕಿಸ್ತಿದ್ರು. ಒಂದು ಕ್ಷಣ ರಂಜನಿ ಕಣ್ಣಿನಿಂದಲೂ ಕಣ್ಣೀರಿನ ಹನಿಗಳು ಉರುಳಿ ಕೆಳಗೆ ಬಿದ್ದವು. ಅದರಲ್ಲಿ ಒಂದು ಹನಿ ಸರಸ್ವತಿಯವರ ಕೈ ಮೇಲೆ ಬಿತ್ತು. ತನ್ನ ಕೈ ಮೇಲೆ ಬಿದ್ದ ಕಣ್ಣೀರು ಕಂಡು ತಲೆ ಎತ್ತಿ ನೋಡಿದ ಸರಸ್ವತಿಗೆ ಕಣ್ಣೀರು ತುಂಬಿ ಹರಿತಿದ್ದ ರಂಜನಿ ಕಂಡ್ಳು. ಅವರು ಏನಾದರೂ ಮಾತಾಡೋ ಮೊದಲೇ ಅವಳನ್ನು ಅಪ್ಪಿಕೊಂಡು ರಂಜನಿ ಅದ್ಲು. ತನ್ನನ್ನು ಅಪ್ಪಿಕೊಂಡು ಅಳ್ತಾ ಇರೋ ರಂಜನಿಯನ್ನು ಸರಸ್ವತಿ ಇನ್ನಷ್ಟು ಹತ್ರ ಕೆಳೆದು ಅಪ್ಪಿಕೊಂಡ್ರು. ಇಲ್ಲಿವರೆಗೆ ಅವರ ಮಧ್ಯೆ ಇದ್ದ ಎಲ್ಲ ಮುನಸುಗಳು ಆ ಕ್ಷಣವೇ ಇಲ್ಲದಂತಾದವು. ಗುತ್ತೇದಾರ್ ಮನೆಯ ಮತ್ತು ರಂಜನಿಯ ತವರು ಮನೆಯ ಪ್ರತಿಯೊಬ್ಬರೂ ಆ ದೃಶ್ಯವನ್ನು ಬಹಳಷ್ಟು ಪ್ರೀತಿಯಿಂದ ಮತ್ತು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಂತರು. ಬಾಗಿಲ ಹತ್ತಿರ ನಿಂತು ಇದೆಲ್ಲವನ್ನು ನೋಡ್ತಿದ್ದ ರುದ್ರನ ಒಳಗೂ ಆ ಸಂತೋಷದ ನಡುವೆ ಏನೋ ಒಂದು ನೋವು ತುಂಬಿಕೊಳ್ತು.
ಇದೆಲ್ಲದಕ್ಕೂ ಮೂಲ ತಾನೇ ಅಲ್ವಾ ಎಂಬ ಅಪರಾಧಿ ಪ್ರಜ್ಞೆ ಅವನನ್ನು ಕಾಡ್ತು. ಅಷ್ಟರಲ್ಲೇ ಪಾರ್ವತಮ್ಮ ಕೂಡ ಬಂದು ರಂಜನಿಯನ್ನು ಅಪ್ಪಿಕೊಂಡು ಬಹಳ ಹೊತ್ತು ಮಾತಾಡಿದ್ರು. ಆಮೇಲೆ ಅಲ್ಲಿ ಎಲ್ಲರ ಪ್ರೀತಿಯ ಸಂಭ್ರಮ ಶುರುವಾಯಿತು. ರಾಕೇಶ್ ಮತ್ತು ರಮೇಶ್ ಅವರು ರುದ್ರನ್ ಜೊತೆ ಮಾತಾಡ್ತಿರೋದನ್ನು ಕಂಡಾಗ ಅವರ ಮುನಿಸು ಕಡಿಮೆಯಾಗಿ ಬಹಳ ದಿನಗಳಾಗಿವೆ ಅಂತ ಅವಳಿಗೆ ತಿಳಿಯಿತು. ರಾಕೇಶ್ ಮತ್ತು ರುದ್ರ ಏನೋ ಮಾತಾಡ್ತಾ ನಗ್ತಿದ್ರು. ಅವರ ಜೊತೆ ಆದಿತ್ಯ, ರಾಹುಲ್ ಮತ್ತು ತರುಣ್ ಕೂಡ ಇದ್ರು. ತಂದೆ ಮತ್ತು ತಾತ ಅವರು ಶಂಕರ್ ಗೌಡರ ಜೊತೆ ಪ್ರತಾಪ್ ಸಿಂಹ ಜೊತೆ ಮಾತಾಡ್ತಿದ್ರು. ಅತ್ತೆ ಮತ್ತು ಅಮ್ಮ ಒಳ್ಳೆ ಗೆಳತಿಯರಾಗಿದ್ದರು. ಜೊತೆಗೆ ಚಿಕ್ಕಮ್ಮ ಸೌಮ್ಯ ಮತ್ತು ಪಾರ್ವತಮ್ಮ ಅಜ್ಜಿ ಕೂಡ. ರಂಜನಿ ಎಲ್ಲರನ್ನ ಸ್ವಲ್ಪ ಹೊತ್ತು ನೋಡ್ತಾ ನಿಂತಳು. ಲಿಖಿತ ಮತ್ತು ಕವನ ಮಾತ್ರ ಅಲ್ಲಿರಲಿಲ್ಲ. ತನ್ನ ಕುಟುಂಬ ಈಗಷ್ಟೇ ಪೂರ್ಣವಾಯಿತು ಅಂತ ಅವಳಿಗನ್ನಿಸ್ತು. ಮನಸ್ಸು ತುಂಬಿ ಬಂತು. ಜೊತೆಗೆ ಕಣ್ಣು ಕೂಡ. ತುಂಬಿದ ಕಣ್ಣುಗಳನ್ನ ಒರೆಸುವಾಗ ಹಿಂದೆ ನಿಂತಿದ್ದವ್ರನ್ನ ಕಂಡ್ಲು. ಸಂಜಯ್ ಮತ್ತು ಶರಣ್ಯ. ಅವರು ಅವಳನ್ನ ಗದರಿಸಿ ನೋಡಿದಾಗ ಅವಳು ಅವರನ್ನೊಮ್ಮೆ ನೋಡಿ ನಕ್ಕಿದ್ಲು. ಆದರೂ ಇಷ್ಟು ಬೇಕಿರಲಿಲ್ಲ. ನಾವು ಎಲ್ಲರ ಮುಂದೆ ಯಾರೋ ಎಂದು ನೋಡ್ತಿದ್ದ ಆ ವ್ಯಕ್ತಿ ನಿನ್ನ ಪರ್ಸ್ನಲ್ ಪ್ರಾಪರ್ಟಿ ಅಂತ. ಆದರೂ ಒಂದು ಮಾತು ಹೇಳ್ಬೋದಿತ್ತು. ಶರಣ್ಯ ಒಂದು ವಿಶೇಷ ಧ್ವನಿಯಲ್ಲಿ ಕೇಳಿದಾಗ ರಂಜನಿಗೆ ಮುಜುಗರವಾಯಿತು. ಅವಳ ಮುಖ ಮೌನವಾಯಿತು. ಅದನ್ನು ಕಂಡಾಗ ಅವರಿಗೆ ಸಂಕಟ ಆಯಿತು. ಪರವಾಗಿಲ್ಲ ಬಿಡು, ನಾವು ಸುಮ್ಮನೆ ಹೇಳಿದ್ದು. ರಂಜನಿ ಮುಖ ಬಾಡಿದ್ದನ್ನು ಕಂಡು ಸಂಜೆ ಅವಳನ್ನ ಅಪ್ಪಿಕೊಂಡು ಸಮಾಧಾನ ಪಡಿಸ್ದ. ತಕ್ಷಣ ಲತಾಪುಟ ಖುಷಿಯನ್ನು ಎತ್ಕೊಂಡು ರಂಜನಿ ಹತ್ತಿರ ಬಂದ್ಲು. ಬಹಳ ದಿನಗಳ ನಂತರ ಲತಾಳನ್ನು ಕಂಡಾಗ ರಂಜನಿ ಕಣ್ಣುಗಳ ಅರಳಿದ್ವು. ಆದರೆ ತಕ್ಷಣ ಅವಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಸ್ವಂತ ತಂಗಿಯಂತೆ ಪ್ರೀತಿಸಿದವಳು, ಜೊತೆಗಿದ್ದವಳು. ಆದರೂ ಎಲ್ಲವನ್ನ ತಾನು ಅಕ್ಕನಿಂದ ಅಡಗಿಸಿಟ್ಟಿದ್ದೆ. ತಕ್ಷಣ ಖುಷಿಯನ್ನು ಕೆಳಗಿಳಿಸಿ ಲತಾ ರಂಜನಿಯನ್ನು ಅಪ್ಕೊಂಡ್ಳು. ಹೋಗಲಿ ಬಿಡು, ನಿನ್ನ ಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನ ಅಕ್ಕ ಅಲ್ವಾ? ಅವಳನ್ನ ಅಂಟ್ಕೊಂಡು ಲತಾ ಹೇಳಿದಾಗ ರಂಜನಿ ಕಣ್ಣುಗಳು ಅವಳಿಗೂ ತಿಳಿಯದಂತೆ ತುಂಬಿ ಬಂದವು. ಸ್ವಲ್ಪ ಹೊತ್ತು ಎಲ್ಲರೂ ಒಟ್ಟಿಗೆ ಸಮಯವನ್ನು ಕಳೆದ್ರು. ರಾಕೇಶ್ ಒಂದು ದೊಡ್ಡ ಕೇಕ್ ಆರ್ಡರ್ ಮಾಡ್ದ. ಸರಿಯಾದ ಸಮಯಕ್ಕೆ ಕೇಕ್ ಬಂತು. ರಾಕೇಶ್ ಮತ್ತು ರಂಜನಿಯ ತಂದೆ ಸೇರಿ ಒಂದು ದೊಡ್ಡ ಹಬ್ಬದ ಅಡುಗೆಯನ್ನು ಆರ್ಡರ್ ಮಾಡಿದ್ರು. ಎಲ್ಲವೂ ಸಿದ್ಧವಾದಾಗ ಕೇಕ್ ಕಟ್ ಮಾಡಲು ಎಲ್ಲರೂ ಒಂದೆಡೆ ಸೇರಿದ್ರು. ಕೇಕ್ ಕತ್ತರಿಸಲು ಎಲ್ಲರೂ ನಿಂತಾಗ ರುದ್ರನನ್ನು ರಂಜನಿ ಪಕ್ಕಕ್ಕೆ ಸೇರಿಸಿ ನಿಲ್ಲಿಸಿದ್ದು ತಂದೆ ಮತ್ತು ರಾಕೇಶ್ ಇಬ್ಬರೂ ಸೇರಿ. ಇಬ್ಬರು ಒಟ್ಟಿಗೆ ನಿಂತಿರೋದನ್ನು ಕಂಡು ಎಲ್ಲರ ಮನಸ್ಸಿನಲ್ಲಿ ಸಂತೋಷ ಇತ್ತು. ಕೇಕ್ ಕತ್ತರಿಸಿ ರಂಜನಿ ಪ್ರೀತಿಯಿಂದ ಮೊದಲ ಪೀಸವನ್ನು ಬಾಯಿಗಿಟ್ಲು. ಅದರಲ್ಲಿ ಒಂದು ಸಣ್ಣ ಪೀಸ್ ತಿಂದ ನಂತರ ಬಾಕಿಯನ್ನು ಅವನು ರಂಜನಿ ಬಾಯಿಗಿಟ್ಟ. ಅವರ ಆ ಕೆಲಸ ನೋಡಿ ಎರಡು ಕುಟುಂಬಗಳಲ್ಲೂ ಸಂತೋಷ ತುಂಬಿತು. ಶಂಕರ್ ಗೌಡ್ರು, ತಾತ, ಪಾರ್ವತಮ್ಮ, ತಂದೆ ಮತ್ತು ಅಮ್ಮ ಹೀಗೆ ಪ್ರತಿಯೊಬ್ಬರಿಗೂ ಅವಳು ಮನಪೂರ್ವಕವಾಗಿ ಸಿಹಿ ನೀಡಿದ್ಲು. ಕೇಕ್ ಕಟ್ ಮಾಡಿ ಮುಗಿದ ನಂತರ ಸ್ವಲ್ಪ ಹೊತ್ತು ಕೂತು ಎಲ್ಲರೂ ಮಾತಾಡ್ತಾ ಊಟ ಮಾಡಿದ್ರು. ಹಬ್ಬದ ಅಡುಗೆ ಮತ್ತು ಪಾಯಸ ಎಲ್ಲವನ್ನ ತಿಂದು ಅವರು ಆ ದಿನವನ್ನು ಸಂಭ್ರಮಿಸಿದರು. ಆಗಲೇ ಶಂಕರ್ ಗೌಡರು ರಂಜನಿಯ ತಂದೆ ಮತ್ತು ತಾತನ ಜೊತೆ ಮಾತನಾಡಲು ಶುರು ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ರಂಜನಿ ಮಗಳನ್ನು ಹಿಂದೆ ನಾವು ಗುತ್ತೇದಾರ ಮನೆಗೆ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಆಲೋಚಿಸ್ತಿದ್ದೀವಿ. ಮದುವೆಯಾಗಿ ವರ್ಷ ಒಂದಾದರೂ ಮಕ್ಕಳು ಇಲ್ಲಿವರೆಗೆ ಜೊತೆಯಾಗಿ ಜೀವನ ಆರಂಭಿಸಿಲ್ಲ. ಇನ್ನು ಮುಂದೆಯೂ ಹೀಗೆ ಇರಬೇಕೇ? ಗೌಡ್ರು ಒಂದು ಸಂಶಯದಿಂದ ರಂಜನಿ ತಂದೆಯನ್ನು ಕೇಳಿದಾಗ ಅವರೇನೂ ಮಾತಾಡಲಿಲ್ಲ. ನೀವು ಹೇಳ್ತಿರೋದು ಸರಿ ಇದೆ. ಮದುವೆಯ ಎಲ್ಲ ವಿಧಿವಿಧಾನಗಳ ಪ್ರಕಾರ ಮುಗಿದಿರುವಾಗ ಇನ್ನು ಮಕ್ಕಳನ್ನು ಬೇರೆಯಾಗಿ ಇರಿಸೋದ್ರಲ್ಲಿ ಅರ್ಥ ಇಲ್ಲ ಎಂದಿದ್ರು. ಅವಳು ಅಲ್ಲಿಗೆ ಬರಬೇಕಲ್ವೇ? ಹಾಗಾದರೆ ಇಂದು ಈ ಶುಭ ದಿನವೇ ಅದು ನಡೀಲಿ. ಏನಪ್ಪ ಮಗನೇ? ತಾತ ಒಂದು ಸಣ್ಣ ಸಂಶಯದ ರೂಪದಲ್ಲಿ ರಂಜನಿಯ ತಂದೆಯನ್ನು ಕೇಳಿದಾಗ ಅವರು ನಗ್ತಾ ಒಪ್ಪಿಗೆ ನೀಡಿದ್ರು. ಅದರ ನಂತರ ತಮ್ಮ ಪತ್ನಿಯನ್ನು ನೋಡಿದಾಗ ಅವರಲ್ಲೂ ನಗು ಇತ್ತು. ಹಾಗಾದರೆ ಇನ್ನು ಅದಕ್ಕಾಗಿ ಒಂದು ದಿನ ಕಾಯೋದು ಬೇಡ. ಎಲ್ಲದಕ್ಕೂ ಇಂದು ಸರಿಯಾದ ದಿನವಾಗಿದೆ, ತಾತ ನಗ್ತಾ ಹೇಳ್ದ. ಕೇಳಿ ಅಲ್ಲಿರೋ ಎಲ್ಲರೂ ಸಂತೋಷವಾಯಿತು. ಅಜ್ಜಿ ಮತ್ತು ಅತ್ತೆ ಎಲ್ಲರೂ ಸಂತೋಷದಿಂದ ಅದನ್ನು ಕೇಳ್ತಾ ನಿಂತರು. ನಿಜ ಏನಂದರೆ ಇಂದು ಬೆಳಗ್ಗೆ ಗುತ್ತೇದಾರ ಮನೆಯಿಂದ ಹೊರಡೋ ಮೊದಲೇ ಇಂದು ರಂಜನಿಯನ್ನು ಕರ್ಕೊಂಡೇ ವಾಪಸ್ ಬರಬೇಕು ಎಂಬ ಹಠ ಅವರಿಗಿತ್ತು. ಆದರೆ ಅವಳ ಮನೆಯವರು ಅದಕ್ಕೆ ಬೇರೆ ದಿನ ನಿಗದಿ ಮಾಡ್ತಾರೋ ಎನ್ನುವ ಸಂಶಯ ಅವರಿಗಿತ್ತು. ನಿಜಕ್ಕೂ ರಂಜನಿಯ ಮನೆಯವರಿಗೆ ಅವಳ ಜೊತೆ ಸಮಯ ಕಳೆಯುವ ಆಸೆ ತೀರದಿದ್ದರೂ ಇನ್ನು ಮುಂದೆ ಅವ್ರನ್ನ ಬೇರೆಯಾಗಿ ಇರಿಸೋದು ಸರಿಯಲ್ಲ ಅಂತ ಅವರಿಗೂ ಅನ್ನಿಸ್ತು.
ರುದ್ರನಂತೂ ಈಗಲಾದರೂ ಎಲ್ಲವೂ ಸರಿಯಾಯಿತಲ್ಲ ಅನ್ನೋ ನೆಮ್ಮದಿಯಲ್ಲಿದ್ದಾನೆ. ಅದು ಅವನ ಮುಖದಲ್ಲಿ ಎದ್ದು ಕಾಣ್ತಿದೆ. ಅವನು ಪ್ರೀತಿಯಿಂದ ರಂಜನಿಯನ್ನು ನೋಡಿದಾಗ ಏನೂ ಮಾತಾಡದೆ ತಲೆ ತಗ್ಸಿ ನಿಂತಿರೋಳನ್ನು ಕಂಡ. ಶಂಕರ್ ಗೌಡರು ತಮ್ಮ ಕೈಯಲ್ಲಿದ್ದ ಹಳೆಯ ಮಾದರಿಯ ವಾಚ್ ನೋಡಿದ್ರು. ಈಗಾಗಲೇ ಸಮಯ 3 ಗಂಟೆ ಮೀರಿದೆ. ಈಗ ಇಲ್ಲಿಂದ ಹೊರಟ್ರೆ ಒಂದು 8 ಗಂಟೆ ಹೊತ್ತಿಗೆ ಮನೆ ತಲುಪಬಹುದು. ಮಗಳೇ, ಏನಾದರೂ ತೆಗೆದುಕೊಳ್ಳೋದಿದ್ದರೆ ಅದೆಲ್ಲವನ್ನ ತೆಗೆದಿಟ್ಟು ಎಲ್ರಿಗೂ ವಿದಾಯ ಹೇಳು. ನಾವು ಬೇಗ ಹೊರಡೋಣ, ಬಹಳ ತಡ ಆಗೋದು ಬೇಡ. ಆಗಲೂ ತಲೆ ತಗ್ಸಿ ನಿಂತಿರೋಳನ್ನು ಕಂಡು ಗೌಡ್ರು ಸಂಶಯದಿಂದ ರಂಜನಿಯನ್ನು ಕೇಳಿದ್ರು. ಮಗಳೇ, ವಿರೋಧ ಏನು ಇಲ್ವಲ್ಲ? ನಿಜಕ್ಕೂ ಆ ಪ್ರಶ್ನೆ ಕೇಳಿದಾಗ ರಂಜನಿ ತಲೆ ಎತ್ತಿ ನೋಡಿದ್ಲು. ಮಗಳೇ, ವಿರೋಧ ಏನೂ ಇಲ್ಲ ಅಲ್ವಾ? ಗೌಡ್ರು ನಗ್ತಾ ಮತ್ತೆ ಕೇಳಿದಾಗ ರಂಜನಿ ಅವರನ್ನೊಮ್ಮೆ ನೋಡಿ ನಕ್ಕದ್ಲು. ನಂತರ ಇಲ್ಲ ಅಂತ ಮೇಲೂ ಧ್ವನಿಯಲ್ಲಿ ಹೇಳಿದ್ಲು. ಹಾಗಾದರೆ ಬೇಕಾದದನ್ನೆಲ್ಲ ತೆಗೆದುಕೊಂಡು ಬಾ, ಬೇಗ ಹೊರಡಬೇಕು. ಗೌಡ್ರು ಹೇಳಿದ ತಕ್ಷಣ ಅವ್ರನ್ನ ನೋಡಿ ತಲೆಯಾಡಿಸಿ ಅವಳು ತನ್ನ ಕೋಣೆಗೆ ಹೋದ್ಲು. ತನ್ನ ಬ್ಯಾಗ್ಗೆ ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳನ್ನ ಒಂದೊಂದಾಗಿ ತುಂಬಿಸುವಾಗಲೂ ರಂಜನಿಯ ಒಳಗೂ ಏನೋ ಸಂಕಟವಾಗ್ತಿತ್ತು. ಹೆಸರಿಲ್ಲದ ಒಂದು ನೋವು ಅವಳನ್ನು ಆವರಿಸಿದಂತೆ. ಬಹಳ ಕಾಲದಿಂದ ಕಾಯ್ದಿದ್ದ ಶುಭ ದಿನವಿದು. ಎಲ್ಲರ ಒಪ್ಪಿಗೆಯೊಂದಿಗೆ ಹಾಗೆ ಆರೈಕೆಯೊಂದಿಗೆ ಮತ್ತೆ ಆ ಮನೆಗೆ, ಅದು ಯಜಮಾನ್ರ ಹೆಂಡತಿಯಾಗೆಲ್ಲರೂ ಮನಸಾರೆ ಒಪ್ಪಿಕೊಂಡ ನಂತರ. ಆದರೆ ಮನೆಯವರನ್ನು ಬಿಟ್ಟು ಹೋಗುವಾಗ ಒಂದು ಸಣ್ಣ ದುಃಖ. ಹಲವು ತಿಂಗಳುಗಳ ನಂತರ ನಿನ್ನೆ ಮನೆಯವರ ಜೊತೆ ಕುಳಿತು ಊಟ ಮಾಡಿದ್ದು, ತಮಾಷೆ ಮಾಡಿದ್ದು ಎಲ್ಲವೂ ನೆನಪಾಯಿತು. ಆ ಕ್ಷಣಗಳೆಲ್ಲ ಮದುವೆಗೆ ಮುಂಚಿನ ಹಳೆಯ ರಂಜನಿ ತಾನಾಗಿದ್ದೆ. ನಿಜ ಹೇಳಬೇಕಂದ್ರೆ ಮೊದಲ ಬಾರಿಗೆ ಮದುವೆಯಾಗಿ ಸ್ವಂತ ಮನೆಯಿಂದ ಗಂಡನ ಮನೆಗೆ ಹೋಗುವ ಒಂದು ಅನುಭವ ಅವಳಿಗೆ ಆಗ್ತಾ ಇತ್ತು. 1 ವರ್ಷದ ಹಿಂದೆ ಈ ಮನೆಯ ಹೊಸ್ತಿಲು ದಾಟಿ ಹೋಗುವಾಗ ಪರಿಸ್ಥಿತಿ ಹೀಗಿರಲಿಲ್ವಲ್ಲ. ರಂಜನಿ ಒಂದು ನಿಟ್ಟುಸಿರು ಬಿಟ್ಲು. ಅಷ್ಟರಲ್ಲಿ ಅವಳನ್ನು ಹಿಂದಿನಿಂದ ಯಾರೋ ಒಪ್ಕೊಂಡ್ರು. ತನಗೆ ಅತಿ ಹೆಚ್ಚು ಇಷ್ಟವಾದ ವಾಸನೆ ತನ್ನ ಯಜಮಾನನ ವಾಸನೆ. ಅದನ್ನು ಗುರುತಿಸಿದ ತಕ್ಷಣ ಅವಳ ತುಟಿಯಲ್ಲಿ ಒಂದು ನಗು ಮೂಡ್ತು. ಆದರೆ ಅಷ್ಟರಲ್ಲೇ ಅವಳ ಹೆಗಲ ಮೇಲೆ ಗಲ್ಲವನ್ನಿಟ್ಟು ರುದ್ರ ಅವಳ ಕಿವಿಯಲ್ಲಿ ಹೇಳ್ದ, ಏನಮ್ಮ ಹೆಂಡತಿ, ಒಂದು ಸಂಕಟ ಇಲ್ಲಿ ಬಿಟ್ಟು ನನ್ನ ಜೊತೆ ಬರೋದಕ್ಕೆ ಮನಸ್ಸಿಲ್ವಾ? ಅವಳನ್ನ ಇನ್ನಷ್ಟು ಹತ್ರ ಕೆಳೆದು ಅಪ್ಕೊಂಡು ನಗ್ತಾ ಅವನು ಕೇಳಿದ. ಅವನ ಪ್ರಶ್ನೆಗೆ ರಂಜನಿ ಒಮ್ಮೆ ನಕ್ಕದ್ಲು. ನಂತರ ಸುಳ್ಳು ಗಂಭೀರತೆಯಿಂದ ಅವನಿಗೆ ಹೇಳಿದ್ಲು, ಹೌದು, ಸತ್ಯ ಹೇಳ್ಬೇಕಂದ್ರೆ ನನಗೆ ಅಪ್ಪ ಅಮ್ಮ ಮತ್ತು ಅಣ್ಣನನ್ನು ಬಿಟ್ಟು ಬರಲು ಮನಸ್ಸಿಲ್ಲ. ಅವರನ್ನು ಒಬ್ಬಂಟಿಯಾಗಿಸಿ ಬರೋದನ್ನು ನೆನೆದರೆ ಮನಸ್ಸಿಗೆ ಸಂಕಟ ಆಗ್ತಿದೆ. ರಂಜನಿ ಅಗತ್ಯಕ್ಕಿಂತ ಹೆಚ್ಚು ಸಂಕಟ ನಟಿಸಿ ಹೇಳಿದ್ರಿಂದ ರುದ್ರನ ಮುಖ ಕೋಪದಲ್ಲಿ ಕೆಂಪಾಯಿತು. ಹಾಗಾದರೆ ನೀನು ಬರಬೇಡ, ಇಲ್ಲಿ ಅವರನ್ನ ಅಪ್ಕೊಂಡು ಕೂತಿರು ಅಂತ ಹೇಳಿ ರುದ್ರ ಕೋಪದಿಂದ ತಿರುಗಿ ನಡೆದ. ಆದರೆ ಅಷ್ಟರಲ್ಲೇ ಅವಳು ಅವನ ಕೈ ಹಿಡಿದು ನಿಲ್ಲಿಸಿದ್ಲು. ಮುನಿಸ್ಕೊಳ್ಬೇಡಿ ಯಜಮಾನ್ರೇ, ನಾನು ಸುಮ್ಮನೆ ಹೇಳಿದ್ದೆ. ರಂಜನಿ ಅವನನ್ನು ನೋಡಿ ನಗ್ತಾ ಹೇಳಿದಾಗ ರುದ್ರ ಅವಳನ್ನೊಮ್ಮೆ ನೋಡಿ ನಗ್ತ. ನಂತರ ಅವನೇ ಅವಳನ್ನು ಅಪ್ಕೊಂಡ. ಅಪ್ಪ ಅಮ್ಮನನ್ನು ಬಿಟ್ಟು ಬರೋದರಲ್ಲಿ ನಿನಗೆ ಸಣ್ಣ ಸಂಕಟ ಇದೆ ಅಂತ ನನಗೆ ತಿಳಿದಿದೆ. ಆದರೆ ನಿನ್ನನ್ನು ನೋಡದೇ ಇದ್ದರೆ ನನಗೆ ಅದಕ್ಕಿಂತ ಹೆಚ್ಚು ಸಂಕಟ ಆಗುತ್ತೆ. ಅವಳ ಕೆನ್ನೆ ಹತ್ತಿರ ತುಟಿ ತಂದಿಟ್ಟು ಪ್ರೀತಿಯಿಂದ ರುದ್ರ ಹೇಳ್ದ. ಅವಳು ಅವನಿಗೆ ಅಂಟುಕೊಂಡು ನಿಂತಳು. ಕೆಳಗೆ ಎಲ್ಲರೂ ರಂಜನಿಗೆ ಕಾಯ್ತಿದ್ದಾರೆ. ತನ್ನ ಕೈಯಲ್ಲಿದ್ದ ಒಂದು ಸಣ್ಣ ಬ್ಯಾಗ್ನೊಂದಿಗೆ ರಂಜನಿ ಕೆಳಗೆ ಹೋದಾಗ ಎಲ್ಲರೂ ಅವಳಿಗೆ ಕಾಯ್ತಿದ್ರು. ತಂದೆ, ಅಮ್ಮ, ತಾತ ಮತ್ತು ಅಣ್ಣನನ್ನು ಅಪ್ಕೊಂಡು ರಂಜನಿ ವಿದಾಯ ಹೇಳಿದ್ಲು. ಜೊತೆಗೆ ರುದ್ರ ಮತ್ತು ರಂಜನಿ ಇಬ್ಬರೂ ಸೇರಿ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಲು ಮರೆಯಲಿಲ್ಲ. ರಂಜನಿಯನ್ನು ಕಳಿಸ್ಕೊಡುವಾಗ ಒಂದು ಸಣ್ಣ ನೋವು ಅವರಲ್ಲಿದ್ದರೂ ಅದಕ್ಕಿಂತ ಹೆಚ್ಚು ಸಂತೋಷ ಇತ್ತು. ಆ ದಿನ ರುದ್ರನ ಕೈ ಹಿಡಿದು ಆ ಮನೆಯ ಮೆಟ್ಟಿಲಿಳಿಯುವಾಗ ರಂಜನಿಯ ಕಣ್ಣುಗಳು ಸಂತೋಷದಿಂದ ತುಂಬಿ ಬಂದವು. ಬಹಳ ಕಾಲ ತನ್ನ ಆಸೆ ಈಡೇರಿತು. ನಂತರ ಗುತ್ತೇದಾರ್ ಮನೆಗೆ ಪ್ರಯಾಣವನ್ನು ಬೆಳೆಸಿದ್ರು. 3 ಕಾರುಗಳಲ್ಲಿ ಅವರು ಹೊರಟರು. ರಂಜನಿ, ಲತಾ, ಪಾರ್ವತಮ್ಮ ಮತ್ತು ಸರಸ್ವತಿ ಒಂದು ಕಾರ್ನಲ್ಲಿ, ಶಂಕರ್ ಗೌಡ್ರು, ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಇನ್ನೊಂದು ಕಾರ್ನಲ್ಲಿ, ಆಮೇಲೆ ಆದಿತ್ಯ, ತರುಣ್, ರಾಹುಲ್ ಮತ್ತು ರುದ್ರ ಜೊತೆಯಾಗಿ ಇನ್ನೊಂದು ಕಾರ್ನಲ್ಲಿ. ಮನೆ ತಲುಪಲು ರಾತ್ರಿ 9 ಗಂಟೆ ಹತ್ತಿರವಾಗಿದ್ದರಿಂದ ಹೊರಗಡೆ ಊಟ ಮಾಡಿದ ನಂತರವೇ ಅವರು ಹೊರಟರು. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಗುತ್ತೇದಾರ್ ಮನೆಯ ಮುಂದೆ ಆ ಕಾರುಗಳು ಸಾಲಾಗಿ ನಿಂತವು.
ಅದರಿಂದ ಒಬ್ಬೊಬ್ಬರಾಗಿ ಹೊರಬಂದರು. ರಂಜನಿ ಮನೆಯೊಳಗೆ ಹೋಗಲು ನಿಂತಾಗ ಸರಸ್ವತಿ ಮತ್ತು ಸೌಮ್ಯ ಅವಳನ್ನು ಹಡೆದು ಬೇಗ ಒಳಗೋಗಿ ಆರತಿ ತಟ್ಟೆ ತಂದು ಆರತಿ ಬೆಳಗಿ ಅವಳ ಹಣೆಗೆ ಇಟ್ಟರು. ಎಲ್ಲರ ಮನಸ್ಸು ಸಂತೋಷದಿಂದ ತುಂಬಿತು. ಅಲ್ಲಿಂದಾಚೆಗೆ ತಾವು ಮಾಡಿದ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಳೋ ಪ್ರಯತ್ನದಲ್ಲಿ ಪಾರ್ವತಮ್ಮ ಮತ್ತು ಸರಸ್ವತಿ ಇದ್ದರು. ಹಲವು ದಿನಗಳ ನಂತರ ತನ್ನ ಕೋಣೆಗೆ ಹೋದಾಗ ರಂಜನಿಗೆ ಒಂದು ರೀತಿಯ ಉತ್ಸಾಹ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸುಗಂಧ. ದೀರ್ಘವಾಗಿ ಉಸಿರು ಎಳೆದ ನಂತರ ರಂಜನಿ ಮೆಲ್ಲನೆ ಕೋಣೆ ಬಾಗಿಲು ತೆರೆದಲು. ಮುಂದಿನ ಆ ದೃಶ್ಯ ಕಂಡು ರಂಜನಿ ಕಣ್ಣುಗಳು ಅರಳಿದ್ವು. ಕೋಣೆ ಪೂರ್ತಿ ಮೇಣದ ಬತ್ತಿಗಳು ಮತ್ತು ಗುಲಾಬಿ ದಳಗಳಿಂದ ಅಲಂಕರಿಸಲ್ಪಟ್ಟ ಬಹಳ ಸುಂದರವಾಗಿತ್ತು. ಕೋಣೆಯ ಮಧ್ಯಭಾಗದಲ್ಲಿ ಐ ಲವ್ ಯು ರಂಜನಿ ಅಂತ ಬಹಳ ಸುಂದರವಾಗಿ ಬರೆಯಲಾಗಿತ್ತು. ಆ ದೃಶ್ಯ ಕಂಡು ಸಂತೋಷ ಮತ್ತು ಅದ್ಭುತದಿಂದ ಅವಳ ಕಣ್ಣುಗಳು ಅರಳಿದವು. ತುಟಿಯಲ್ಲಿ ಒಂದು ನಗು ಮೂಡಿತು. ಅವಳ ಯಜಮಾನರ ಮೇಲಿರೋ ಪ್ರೀತಿ ನಗು ಅದು. ಇದ್ದಕ್ಕಿದ್ದಂತೆ ಹಿಂದೆಯಿಂದ ರುದ್ರ ಅವಳನ್ನು ಅಪ್ಪಿಕೊಂಡಾಗ ಅವನ ಬೆವರಿನ ಮತ್ತು ಪರ್ಫ್ಯೂಮ್ನ ಮಿಶ್ರ ವಾಸನೆ ಅವಳ ಮೂಗಿಗೆ ಬಡಿಯಿತು. ಬೇರೆ ಯಾವುದೇ ಪರ್ಫ್ಯೂಮ್ಗಿಂತ ಅವಳಿಗೆ ಅತಿ ಹೆಚ್ಚು ಇಷ್ಟವಾದ ಅವಳ ಯಜಮಾನರ ಆ ವಾಸನೆ. ಅವನ ಎದೆ ಹತ್ತಿರ ಅವಳ ದೇಹ ಒತ್ತಿದ ತಕ್ಷಣ ರಂಜನಿ ಒಮ್ಮೆ ನಡುಗಿದ್ಲು. ರುದ್ರನನ್ನು ಇನ್ನಷ್ಟು ಹತ್ತಿರ ಕೆಳೆದು ಅಪ್ಪಿಕೊಂಡ ನಂತರ ಐ ಲವ್ ಯು ರಂಜನಿ ಅಂತ ಅವಳ ಕಿವಿಯಲ್ಲಿ ಗಾಳಿಯಂತೆ ಹೇಳಿದಾಗ ಇಡೀ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಆಯಿತು ಅವಳಿಗೆ. ಒಂದು ನಗುವಿನೊಂದಿಗೆ ಅವನು ಇನ್ನೊಮ್ಮೆ ಅವಳನ್ನ ಅಪ್ಪಿಕೊಂಡಾಗ ಅವಳು ಅವನ ಉಷ್ಣತೆಗೆ ಮುದುರ್ಕೊಂಡು ನಿಂತಳು. ಅಷ್ಟರಲ್ಲೇ ರುದ್ರ ಅವಳನ್ನ ತನ್ನ ಕಡೆ ತಿರುಗಿಸಿ ನಿಲ್ಲಿಸ್ದ. ಅವನು ಅವಳ ಮುಖದ ಕಡೆ ನೋಡ್ದ. ಆ ಕೋಣೆಯಲ್ಲಿ ಕೇವಲ ಮೇಣದ ಬತ್ತಿ ಬೆಳಕು ಮಾತ್ರ ತುಂಬಿತ್ತು. ಆ ಸಣ್ಣ ಬೆಳಕಿನಲ್ಲಿ ಅವಳನ್ನು ನೋಡುವಾಗ ಅವಳ ಸೌಂದರ್ಯ ಬಹಳಷ್ಟು ಹೆಚ್ಚಾದಂತ ಅವನಿಗನ್ನಿಸ್ತು. ಗಾಳಿಯಲ್ಲಿ ಹಾರಾಡ್ತಿದ್ದ ಅವಳ ಕೂದಲ ಎಳೆಗಳನ್ನು ರುದ್ರ ಪ್ರೀತಿಯಿಂದ ಅವಳ ಕಿವಿ ಹತ್ತಿರ ಸರಿಸ್ದ. ಜೊತೆಗೆ ಅವನ ತುಟಿಗಳು ಅಲ್ಲಿ ಸ್ಪರ್ಶಿಸಿದ್ವು. ರಂಜನಿ ಕಣ್ಮುಚ್ಚಿ ಆ ಪ್ರೀತಿಯನ್ನು ಸ್ವೀಕರಿಸಿದ್ಲು. ತಕ್ಷಣ ರುದ್ರ ಅವಳ ಕೈಗೊಂದು ಪೊಟ್ಟಣ ನೀಡಿದ. ಅವಳ ಆಶ್ಚರ್ಯದಿಂದ ಆ ಪೊಟ್ಟಣದ ಕಡೆ ನೋಡಿದ್ಲು. ತೆರೆದು ನೋಡು ಒಂದು ನಗುವಿನೊಂದಿಗೆ ರುದ್ರ ಹೇಳಿದ ತಕ್ಷಣ ರಂಜನಿ ಆತುರದಿಂದ ಆ ಪೊಟ್ಟಣ ತೆರೆದ್ಲು. ಒಂದು ಕೆಂಪು ಬಣ್ಣದ ಸಿಂಪಲ್ ಸೀರೆ ಅದರಲ್ಲಿತ್ತು. ಅದಕ್ಕೆ ಒಂದು ರೀತಿಯ ಅಂದ ಇತ್ತು. ಇದು ಹಾಕೊಂಡು ಬಾ ಅವಳನ್ನ ನೋಡಿ ರುದ್ರ ಹೇಳಿದ ತಕ್ಷಣ ರಂಜನಿ ಅದನ್ನು ಹಿಡಿದು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು. ರುದ್ರ ಅವಳಿಗಾಗಿ ಕಾಯ್ತಿದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ಡ್ರೆಸ್ಸಿಂಗ್ ರೂಮ್ನಿಂದ ಆ ಸೀರೆ ಉಟ್ಟು ರಂಜನಿ ಹೊರಗೆ ಬಂದ್ಲು. ಒಂದು ಕ್ಷಣ ಎಲ್ಲವನ್ನ ಮರೆತು ರುದ್ರ ಅವಳನ್ನೇ ನೋಡ್ತಾ ನಿಂತ. ಆ ಸೀರೆಯಲ್ಲಿ ಅವಳಿಗೆ ಒಂದು ವಿಶೇಷ ಅಂದವಿತ್ತು. ಹಣೆ ಮೇಲೆ ಒಂದು ಸಣ್ಣ ಬೊಟ್ಟು, ಕಣ್ಣಿಗೆ ಹಚ್ಚಿದ ಕಾಡಿಗೆ ಅವಳಿಗೆ ಬಹಳಷ್ಟು ಅಂದ ಕೊಡ್ತಿತ್ತು. ಕೊರಳಲ್ಲಿ ತಾನು ಕಟ್ಟಿದ ಸಣ್ಣ ಮಾಂಗಲ್ಯ ಸರ ಮತ್ತು ಕಿವಿಯಲ್ಲಿ ಒಂದು ಪುಟ್ಟ ಮುತ್ತಿನ ಓಲೆ ಮಾತ್ರ ಇತ್ತು. ಅವನ ಕಣ್ಣುಗಳು ಅವಳ ದೇಹವನ್ನೆಲ್ಲ ಗಮನಿಸಿದ್ವು. ಅವಳ ಅಂದವಾದ ದೇಹ ಆ ಸೀರೆಯಲ್ಲಿ ಎದ್ದು ಕಾಣುತ್ತಿತ್ತು. ಎಲ್ಲವನ್ನ ಮರೆತು ಅವಳನ್ನೇ ನೋಡ್ತಿದ್ದ ರುದ್ರನನ್ನು ಕಂಡು ರಂಜನಿಗೆ ಅವನ ಮುಖ ನೋಡಲು ಸಂಕೋಚವಾಯಿತು. ಸ್ವಲ್ಪ ಮುಜುಗರದಿಂದ ರಂಜನಿ ಅಲ್ಲೇ ನಿಂತಾಗ ರುದ್ರ ಬಂದು ಅವಳನ್ನ ಅಪ್ಪಿಕೊಂಡ. ಅವಳ ಕಿವಿಯಲ್ಲಿ ಮೆಲ್ಲನೆ ಗಾಳಿಯಂತೆ ಅವನ ಧ್ವನಿ ಕೇಳಿಸ್ತು. ರಂಜನಿಗೆ ಒಂದು ರೀತಿಯ ನಾಚಿಕೆ ಉಂಟಾಯಿತು. ಇನ್ನಷ್ಟು ಅವನಿಗೆ ಅಂಟಿಕೊಂಡು ನಿಂತಳು ಅವಳು. ನನಗೆ ನಿನ್ನ ಮೇಲೆ ಬಹಳ ಆಸೆ ಆಗ್ತಿದೆ. ನಿನ್ನ ಮತ್ತೆ ನನ್ನವಳನ್ನಾಗಿ ಮಾಡಿಕೊಳ್ಳಲು ಅಂತ ಹೇಳಿದ ಅವನು ಅವಳ ಕುತ್ತಿಗೆ ಬಳಿ ಮುಖ ಬಚ್ಚಿಟ್ಟ. ರಂಜನಿ ಒಮ್ಮೆ ನಡುಗಿ ಅವನನ್ನು ಅಪ್ಪಿಕೊಂಡ್ಳು. ಅದರಿಂದ ಅವನ ಆವೇಶ ಇನ್ನಷ್ಟು ಹೆಚ್ಚಾಯಿತು. ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಮೊದಲೇ ನೋಡಿ.